ಸ್ಪೆಷಾಲಿಟಿ ಹೇಳ್ತೀನಿ ಕಂಬೋಡಿಯಾದ ಬಗ್ಗೆ. ಆ್ಯಸ್ ಅ ಫಾರಿನರ್ ಯು ಕ್ಯಾನ್ ಓನ್ 100% ಓನರ್ಶಿಪ್ ಇನ್ ಯೋರ್ ಕಂಪನಿ. ಯು ಡೋಂಟ್ ನೀಡ್ ಅ ಲೋಕಲ್ ಪಾರ್ಟ್ನರ್ ಟು ಸ್ಟಾರ್ಟ್ ಅ ಕಂಪನಿ ಇನ್ ಕಂಬೋಡಿಯಾ. ಓ, ನಿಮಗೆ ಬೇರೆ ಯಾವುದೇ ಕಂಟ್ರಿನಲ್ಲಿ ಆ ಆಪರ್ಚುನಿಟಿ ಕೊಡೋದಿಲ್ಲ. ಕರೆಕ್ಟ್. ನಿಮಗೆ ಲೋಕಲ್ ಪಾರ್ಟ್ನರ್ಸ್ ಬೇಕು, ಅವರಿಗೆ 51% ಶೇರ್ ಕೊಡಬೇಕು, ಎಕ್ಸಾಕ್ಟ್. ಆ ಥರ ಈ ಥರ ರೂಲ್ಸ್ ಇದೆ. ಕಂಬೋಡಿಯಾದಲ್ಲಿ ದೇ ಡೋಂಟ್ ಹ್ಯಾವ್ ಎನಿ ಸಚ್ ರೂಲ್ಸ್. ಆ್ಯಸ್ ಅ ಫಾರಿನರ್ ಯು ಕ್ಯಾನ್ ಓನ್ 100% ಶೇರ್ ಇನ್ ಯೋರ್ ಕಂಪನಿ. ಲ್ಯಾಂಡ್ ಬೈ ಮಾಡೋದಕ್ಕೆ ಆಗೋದಿಲ್ಲ ಆ್ಯಸ್ ಅ ಫಾರಿನರ್. ಅಬೌವ್ ಫಸ್ಟ್ ಫ್ಲೋರ್ ನಿಮಗೆ ಬೈ ಮಾಡ್ಬೋದು. ಓಕೆ. ಲ್ಯಾಂಡ್ ಬೈ ಮಾಡಬೇಕಾದ್ರೆ ದೆರ್ ಈಸ್ ಅ ಸೊಲ್ಯೂಷನ್. ಯು ಕ್ಯಾನ್ ಕ್ರಿಯೇಟ್ ಅ ಟ್ರಸ್ಟ್ ಇನ್ ಫ್ಯೂ ಬ್ಯಾಂಕ್ಸ್, ಇವನ್ ಕಂಪ್ನೀಸ್ ಇದ್ದಾವೆ. ಸೊ ಅದರಲ್ಲಿ ಟ್ರಸ್ಟ್ ಕ್ರಿಯೇಟ್ ಮಾಡಿ ಯು ಕ್ಯಾನ್ ಬೈ ಲ್ಯಾಂಡ್ ಅಂಡರ್ ದ್ಯಾಟ್ ಟ್ರಸ್ಟ್. ಸೊ ಆ ಆಪರ್ಚುನಿಟಿ. ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಡಾಲರೈಸ್ಡ್ ಇಕಾನಮಿ, US ಡಾಲರ್. ಅದು ನಿಮಗೆ ಸೌತ್ ಏಷ್ಯಾದಲ್ಲಿ ನಿಮಗೆ ಕಂಬೋಡಿಯಾ ಬಿಟ್ಟರೆ ಇನ್ನೊಂದು ತಿಮೋರ್ ಲೆಸ್ತೆ ಅಂತ ಸಣ್ಣ ಕಂಟ್ರಿ ಇದೆ. ಇಟ್ಸ್ ಆಲ್ಸೋ ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸ್, ನ್ಯೂ ಕಂಟ್ರಿ. ಐ ಹ್ಯಾವ್ ಡೀಪ್ ಕನೆಕ್ಷನ್ ವಿತ್ ದ್ಯಾಟ್ ಕಂಟ್ರಿ ಆ್ಯಸ್ ವೆಲ್. ಸೊ ಕಂಬೋಡಿಯಾದಲ್ಲಿ US ಡಾಲರ್ ನಿಮ್ಮ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಒಂದು ಖಮ್ಯಾರ್ ರಿಯಲ್ ಅಂತ ಲೋಕಲ್ ಕರೆನ್ಸಿ ರಿಯಲ್, ಇನ್ನೊಂದು US ಡಾಲರಲ್ಲಿ, ಎರಡರಲ್ಲೂ ಓಪನ್ ಮಾಡ್ಬೋದು. ಇನ್ನೊಂದು ಸ್ಟೆಬಿಲಿಟಿ. ನಾವು ಬಿಸ್ನೆಸ್ ಮಾಡಬೇಕಾದ್ರೆ 2-3 ವಿಷಯ ನೋಡ್ತೀವಿ. ಒಂದು ಕಂಟ್ರೀಸ್ ಸ್ಟೆಬಿಲಿಟಿ. ಕಂಟ್ರಿ ಈಸ್ ವೆರಿ ಸ್ಟೇಬಲ್. ಫಾರ್ ದಿ ಲಾಸ್ಟ್ 40 years ಇಟ್ಸ್ ಬಿನ್ ರೂಲ್ಡ್ ಬೈ ಸಿಂಗಲ್ ಪಾರ್ಟಿ. Very popular prime minister. Previous prime minister's name was Excellency Hun Sen. Yeah. He is one of the top politician in the world. ಅಂದರೆ ಅವ್ರ ಬಗ್ಗೆ you can study a lot. He's a very good strategist. He brought peace to Cambodia. ಸಿವಿಲ್ ವಾರ್ ಇತ್ತು, ಖಮೆರ್ ರೋಷ್ ಇತ್ತು. ಸೊ ಕಂಟ್ರಿನ ಒಂದು ಸ್ಟೆಬಿಲಿಟಿಗೆ ತಂದಿದ್ದು ಅವರೇ. ಅವ್ರ ಬಗ್ಗೆ ಏನೋ ನೆಗೆಟಿವ್ ಆಗಿ ಎಲ್ಲ ಪೊಲಿಟಿಷಿಯನ್ಸ್ ಬಗ್ಗೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ದಿಸ್ ಪೀಪಲ್ ಸ್ಪೀಕ್. ಬಟ್ ವೆನ್ ಯು ಸಿ ಆನ್ ದಿ ಪಾಸಿಟಿವ್ ಸೈಡ್, he brought peace to the country. And because of him, Cambodia started growing, developing. After 2000 until the COVID ವರೆಗೂ country used to grow at the rate of 7%. Okay. You can check in World Bank's website. Even right now, country is growing at the rate of 5.5%. ಸೊ ಸ್ಟೆಬಿಲಿಟಿ ಇದೆ, ಗೌರ್ಮೆಂಟ್ ಸ್ಟೇಬಲ್ ಇದೆ, ಪೊಲಿಟಿಕಲ್ ಅನ್ಸರ್ಟನಿಟಿ ಯಾವುದೂ ಇಲ್ಲ. ಕರೆನ್ಸಿ ಈಸ್ ಸ್ಟೇಬಲ್, 4100 ರಿಯಲ್ ಪರ್ $1, ಅದು ಸ್ಟೇಬಲ್ ಇದೆ. ಆ್ಯಂಡ್ it's very easy to do business in Cambodia. Business registration is very easy. To open a bank account, it's very easy. And very supportive government, young ministers. Now the present Prime Minister also, he is very young. His name is His Excellency Hun Manet. You can search about him. Well educated, well qualified to lead the country. So when you have young ministers with vision, when you have young prime minister with vision, you always have to explore such country and invest in that country. Yeah, sure. ಸೊ ಐ ಥಿಂಕ್ ಇದು ತುಂಬ ವ್ಯಾಲ್ಯೂಡ್ ಪಾಯಿಂಟ್ ಅಂತ ಅನ್ನಿಸ್ತದೆ. ಜೊತೆಗೆ ಕಾಂಬೋಡಿಯಾ ಅಂತ ಬಂದಾಗ ನನಗೆ ಆಶ್ಚರ್ಯ ಆಗೋದು ಏನು ಅಂತ ಹೇಳಿದರೆ, ನೀವು ಹೋದಂಥದ್ದು, ಅಲ್ಲಿ ಒಂದು ಮೀಡಿಯಾ ಸ್ಟಾರ್ಟ್ ಮಾಡಿದಂಥದ್ದು, ಹಾಗೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದಂಥದ್ದು. ಅಂದರೆ ನಿಮಗೆ ಯಾಕೆ ಅನಿಸಿತು ಅಲ್ಲೊಂದು ಮೀಡಿಯಾ ಸ್ಟಾರ್ಟ್ ಮಾಡಬೇಕು, ಅಥವಾ ಈ ಥರ ಗ್ರೋ ಮಾಡಬೇಕು, ಅಥವಾ ಭಾರತೀಯರಿಗೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಅಂತ ಯಾಕೆ ಅನಿಸಿತು ಅಲ್ಲಿ? ಮೀಡಿಯಾ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಯಾಕಂದರೆ ನಾನು ಹೇಳಿದ್ನಲ್ಲ, ಐ ಹ್ಯಾಡ್ ಬಿಸ್ನೆಸ್ ಇನ್ ನ್ಯೂಜಿಲ್ಯಾಂಡ್. I was successfully running restaurants there. I had 4 restaurants. Okay. ಆಮೇಲೆ ಡ್ಯೂರಿಂಗ್ ಕೋವಿಡ್, ನ್ಯೂಜಿಲ್ಯಾಂಡ್ ವಾಸ್ ಕ್ಲೋಸ್ಡ್ ಫಾರ್ ನಿಯರ್ಲಿ 3 years, more than 3 years. ಸೊ ಕೋವಿಡ್ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಐ ವೆಂಟ್ ಟು ಕಂಬೋಡಿಯಾ. ಆ್ಯಕ್ಚುಲಿ ಐ ವೆಂಟ್ ದೇರ್ ಟು ಸ್ಟಾರ್ಟ್ ಅನ್ ಇ-ಕಾಮರ್ಸ್ ಪ್ಲ್ಯಾಟ್ಫಾರ್ಮ್.
ಬಟ್ ಕೋವಿಡ್ ಬಂತು, ಎಲ್ಲರ ಲೈಫಲ್ಲೂ ಮೇಲೆ ಕೆಳಗೆ ಆಗುತ್ತೆ. ಸೊ ಆ ಟೈಮಲ್ಲಿ ನಾನು ಯೋಚನೆ ಮಾಡ್ತಾಯಿದ್ದೆ ಏನು ಮಾಡಲಿ ಅಂತ. ಐ ವಾಸ್ ಬಿಟ್ ವರೀಡ್ ಅಬೌಟ್ ಮೈ ಫ್ಯೂಚರ್. ಆಮೇಲೆ ಕಂಬೋಡಿಯನ್ ನೋಡಿದೆ ನಾನು. ಕಂಬೋಡಿಯಾ ಆಸ್ ಅ ಕಂಟ್ರಿ, ಐ ಎಕ್ಸ್ಪ್ಲೋರ್ಡ್ ಇಟ್. ಸೊ ಐ ಫೆಲ್ಟ್ ಲೈಕ್ ದಿಸ್ ಈಸ್ ದಿ ಪ್ಲೇಸ್ ವೇರ್ ಐ ಕ್ಯಾನ್ ಬಿಲ್ಡ್ ಮೈ ಫ್ಯೂಚರ್ ಅಂತ ಅಂದ್ಕೊಂಡೆ. ಫಸ್ಟಿಗೆ ಏನು ಮಾಡಬೇಕು ಅಂದರೆ, ವೆನ್ ಯು ಫಾಲ್ ಇನ್ ಲವ್ ವಿತ್ ಒನ್ ಕಂಟ್ರಿ, then you start seeing positive things about that country, positive side of that country. ನನಗೆ ಗೂಗಲಲ್ಲಿ ಸರ್ಚ್ ಮಾಡಬೇಕಾದ್ರೆ ಯಾವಾಗಲೂ ಕಂಬೋಡಿಯಾದ ಬಗ್ಗೆ ನೆಗೆಟಿವ್ ನ್ಯೂಸೇ ಬರ್ತಾಯಿತ್ತು ಅದರಲ್ಲಿ. ನ್ಯೂಸ್ ಇವಾಗಲೂ ಅಷ್ಟೇ, ನೀವು ಸರ್ಚ್ ಮಾಡಬೇಕಾದ್ರೆ ಯು ವಿಲ್ ಗೆಟ್ ಲಾಟ್ಸ್ ಆಫ್ ನೆಗೆಟಿವ್ ನ್ಯೂಸ್. ಬಟ್ ವೆನ್ ಐ ಲಿವ್ ದೇರ್, ಐ ಫೌಂಡ್ ಔಟ್ ದಿಸ್ ಕಂಟ್ರಿ ಈಸ್ ವೆರಿ ಪಾಸಿಟಿವ್, ವೆರಿ ಫ್ರೆಂಡ್ಲಿ. ಇಲ್ಲೇ ತುಂಬ ಆಪರ್ಚುನಿಟೀಸ್ ಇದೆ ಅಂತ. ಸೊ ಅದರ ಬಗ್ಗೆ ಪ್ರಮೋಟ್ ಮಾಡಬೇಕು ಅಂತ ಐ ಹ್ಯಾವ್ ಡಿಸೈಡೆಡ್ ಟು ಪ್ರಮೋಟ್ ದ್ಯಾಟ್ ಕಂಟ್ರಿ. ನನಗೆ ಐ ಗಾಟ್ ಇನ್ಸ್ಪಿರೇಷನ್ ಫ್ರಮ್ ದ ಬೆಟರ್ ಇಂಡಿಯಾ. ಸೊ ನಾನು ದ ಬೆಟರ್ ಕಂಬೋಡಿಯಾ ಅಂತ ಸ್ಟಾರ್ಟ್ ಮಾಡಿದೆ. ಆರ್ಟಿಕಲ್, ಐ ಆಮ್ ನಾಟ್ ಫ್ರಮ್ ಜರ್ನಲಿಸಮ್ ಬ್ಯಾಕ್ಗ್ರೌಂಡ್, ಬಟ್ ಸಂದಿರಬೇಕಾದ್ರೆ ನನಗೆ ಚಿಕ್ಕದಿಂದಲೇ ನಾನು ಕವನ ಬರೆಯೋದು, ಆರ್ಟಿಕಲ್ಸ್ ಬರೆಯೋದು, these were my habits, hobbies, habits and hobbies, I would say. ಸೊ ನಾನು ಶಾರ್ಟ್ ಆರ್ಟಿಕಲ್ಸ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಲಿಂಕ್ಡ್ಇನ್ ಪ್ರೊಫೈಲಲ್ಲಿ. ಫಸ್ಟು ಕಂಬೋಡಿಯಾದ ಬಗ್ಗೆ ಅರೌಂಡ್ 300 ವರ್ಡ್ಸ್ ಆರ್ಟಿಕಲ್. ಆಮೇಲೆ ನನ್ನ ಕಸಿನ್ ರವಿ ಅಂತ ಹೇಳಿ, ಅವನ ಮನೇಲಿದ್ದ ಕೋವಿಡ್ ಟೈಮಲ್ಲಿ. ಸೊ ಅವನ ಹತ್ರ ಮಾತಾಡಿಬಿಟ್ಟು ವಿ ಬೋತ್ ಡಿಸೈಡೆಡ್ ಅಂದರೆ ದ ಬೆಟರ್ ಕಂಬೋಡಿಯಾ ಅಂತ ಸ್ಟಾರ್ಟ್ ಮಾಡೋಣ ಅಂತ. ಆಮೇಲೆ ನನ್ನ ಫ್ರೆಂಡು ಕಂಬೋಡಿಯಾದಲ್ಲಿ ಒಬ್ಬರು ಧನಿತಾ ಅಂತ ಇದ್ದಾರೆ. ಶಿ ಈಸ್ ಫ್ರಮ್ ಜರ್ನಲಿಸಮ್ ಬ್ಯಾಕ್ಗ್ರೌಂಡ್, ಸೊ ಇಂಡಿಯನ್ನೇ. ಅವ್ರು ನನಗೆ ಸಪೋರ್ಟ್ ಮಾಡಿದರು. ಕಂಬೋಡಿಯಾದಲ್ಲಿ ಐ ಹ್ಯಾವ್ ಅ ಮೆಂಟರ್ ಹೂ ಈಸ್ ಗೈಡಿಂಗ್ ಮೀ, who guided me across my journey. He is called His Excellency Samdech Boros. ಅವರು ಅಲ್ಲಿಯ ಮಿನಿಸ್ಟರ್. ಅವರು ಈಸ್ ಅ ಮಿನಿಸ್ಟರ್ ಅಟ್ಯಾಚ್ ಟು ಪ್ರೈಮ್ ಮಿನಿಸ್ಟರ್. ತುಂಬ ಎನರ್ಜೆಟಿಕ್, ವೆರಿ ಪಾಸಿಟಿವ್. ಅವರು ನನಗೆ ತುಂಬ ಇನಿಷಿಯಲಿ ಸಪೋರ್ಟ್ ಮಾಡಿದರು, ಇವಾಗಲೂ ಸಪೋರ್ಟ್ ಮಾಡ್ತಿದ್ದಾರೆ. ಐ ವರ್ಕ್ ವಿತ್ ಹಿಮ್. ಸೊ ಸಿನ್ಸ್ ಅಂದರೆ 2021 ಬೆಟರ್ ಕಂಬೋಡಿಯಾ ಅಂತ ಸಣ್ಣಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ರೀಡರ್ಸ್ ಜಾಸ್ತಿ ಸಿಕ್ಕಿದ್ರು ಲಿಂಕ್ಡ್ಇನ್ನಲ್ಲಿ. ಥ್ರೂ ಲಿಂಕ್ಡ್ಇನ್ ವಿ ಹ್ಯಾವ್ ವೆರಿ ಗುಡ್ ಕ್ವಾಲಿಟಿ ರೀಡರ್ಸ್ ಅಕ್ರಾಸ್ ದಿ ವರ್ಲ್ಡ್. ಫ್ರಮ್ ಮೋರ್ ದ್ಯಾನ್ 160 ಕಂಟ್ರೀಸ್ ವಿ ಹ್ಯಾವ್ ರೀಡರ್ಸ್. ಸೊ ಆಮೇಲೆ ವೈಲ್ ಪ್ರಮೋಟಿಂಗ್ ಕಂಬೋಡಿಯಾ, ಪೀಪಲ್ ಸ್ಟಾರ್ಟೆಡ್ ಆಸ್ಕಿಂಗ್ ಮೀ, ಸೂರ್ಯ, ಯು ಆರ್ ಪ್ರಮೋಟಿಂಗ್ ಕಂಬೋಡಿಯಾ, ವಿ ವುಡ್ ಲೈಕ್ ಟು ಎಕ್ಸ್ಪ್ಲೋರ್, ವಾಟ್ ಆರ್ ದಿ ಆಪರ್ಚುನಿಟೀಸ್ ಯು ಹ್ಯಾವ್, ವಿ ವಾಂಟ್ ಟು ವಿಸಿಟ್. ಆ ಥರ ಬರೋದಕ್ಕೆ ಸ್ಟಾರ್ಟ್ ಆಯಿತು ಕ್ವಶನ್ಸ್. ಸೊ ಅದಕ್ಕೆ ದ ಬೆಟರ್ ಕಂಬೋಡಿಯಾ ಗ್ಲೋಬಲ್ ಪಾರ್ಟ್ನರ್ಸ್ ಅಂತ, TBC ಗ್ಲೋಬಲ್ ಪಾರ್ಟ್ನರ್ಸ್ ಅಂತ, ವಿ ಸ್ಟಾರ್ಟೆಡ್ ದಿಸ್ ಬಿಸ್ನೆಸ್ ಕನ್ಸಲ್ಟಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಂಪನಿ. ಅವರ್ ಫಸ್ಟ್ ಪ್ರಾಜೆಕ್ಟ್ ವಾಸ್, ನಾವು ಅದಾನಿ ಗ್ರೂಪನ್ನು ಕರ್ಕೊಂಡು ಹೋದ್ವಿ ಕಂಬೋಡಿಯಾಕ್ಕೆ. ಇಟ್ ವಾಸ್ ಅಂದರೆ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ವರ್ಕ್ ವಿತ್ ಅದಾನಿ ಗ್ರೂಪ್ ಇನ್ ಕಂಬೋಡಿಯಾ. ಆಮೇಲೆ ನಾವು ಮಂಗಳೂರಿಂದ ಸ್ಕೂಲ್ ಬುಕ್ ಕಂಪನಿ, ನಾವು ಸಂದಿರುವಾಗಲೇ ನಾವು ಯೂಸ್ ಮಾಡೋದು ಅವರ ಪ್ರಾಡಕ್ಟೇ, ಸ್ಕೂಲ್ ಬುಕ್ ಕಂಪನಿ ಇದೆ. ಆ್ಯಂಡ್ ಸಿಮಿಲರ್ ನಮಗೆ. ಸೊ ಸ್ಕೂಲ್ ಬುಕ್ ಕಂಪನಿ ನೀರಜ್ ಅಂತ ಹೇಳಿ ನನ್ನ ಕಸಿನ್ ರವಿ ಫ್ರೆಂಡ್ ಅವರು ಒಂದು ಸರ್ತಿ ನನ್ನ ಕಾಂಟ್ಯಾಕ್ಟ್ ಮಾಡಿದರು. ಸೂರ್ಯ, ನಾವು ಇನ್ನೊಂದು ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತ ಇದ್ದೀವಿ, ಸೊ ಕಂಬೋಡಿಯಾಕ್ಕೆ ಬರ್ಬೋದಾ ಅಂತ. ನಾನು ಹೇಳಿದೆ, ಬನ್ನಿ ಕಂಬೋಡಿಯಾಕ್ಕೆ, ಎಕ್ಸ್ಪ್ಲೋರ್ ಮಾಡಿ, ನೀವು ಒಂದು 2 months ಇದ್ದು ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ಟ್ರೈ ಮಾಡಿ ಅಂತ. ಸೊ ನಾವು ವಿ ಆರ್ ಪಾರ್ಟ್ನರ್ಸ್. we are building a factory, school notebook manufacturing factory in Cambodia under School Book Company India. They started their business there. They registered their business as SPC Cambodia. ಸೊ ಅದು ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮದು ಸ್ಪೆಷಲ್ ಎಕನಾಮಿಕ್ ಝೋನ್ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲಿ. ವಿ ಆರ್ ದಿ ಕೋ ಡೆವಲಪರ್ಸ್ ಆಫ್ ಒನ್ ಆಫ್ ದಿ
ಲಾರ್ಜೆಸ್ಟ್ ಸ್ಪೆಷಲ್ ಎಕನಾಮಿಕ್ ಝೋನ್. ಇಟ್ಸ್ ಅಂದರೆ ಒಂದು 200 ಹೆಕ್ಟೇರ್ಸಲ್ಲಿ ನಾವು ಮಾಡ್ತಾ ಇದ್ದೀವಿ. ಫೋಕಸಿಂಗ್ ಆನ್ ಆಗ್ರೋ ಪ್ರೊಸೆಸಿಂಗ್, ಅದರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಆ ಥರ. ಆಮೇಲೆ ನಾನು ಹೇಳಿದ್ನಲ್ಲ, ನಾನು ಐ ಆಮ್ ಅ ಬೋರ್ಡ್ ಮೆಂಬರ್ ಆಫ್ ಕಂಬೋಡಿಯನ್ ಸ್ಟಾರ್ಟಪ್ ಅಸೋಸಿಯೇಷನ್. ಸ್ಟಾರ್ಟಪ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಐ ಆಮ್ ಅ ಪಾರ್ಟ್ ಆಫ್ ಒನ್ ಆಫ್ ದಿ ಲೀನ್ ಕನ್ಸಲ್ಟಿಂಗ್ ಫರ್ಮ್. ಇಟ್ಸ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಲೀನ್ ಕನ್ಸಲ್ಟಿಂಗ್ ಫರ್ಮ್, ಟ್ರೂ ನಾರ್ತ್ ಲೀನ್ ಅಂತ ಹೇಳಿ. ನನ್ನ ಫ್ರೆಂಡೇ ಒಬ್ಬರು ಹೈದ್ರಾಬಾದ್ನವರು. ಹೀ ಸ್ಟಾರ್ಟೆಡ್ ಇಟ್ ಇನ್ ಕಂಬೋಡಿಯಾ ಆ್ಯಂಡ್ ಐ ಜಾಯಿಂಡ್ ವಿತ್ ಹಿಮ್. ಸೊ ವಿ ಆರ್ ಇನ್ ನೌ 6 countries. Recently, we got into healthcare sector also. I got into healthcare sector along with few healthcare pioneers. We formed a company in India. ಸೊ ಈ ಥರ ಕೆಲವೆಲ್ಲ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಒಂದು ಆ ಕಂಟ್ರಿಗೆ ಕೂಡ ಹೆಲ್ಪ್ ಆಗುತ್ತೆ, ಜೊತೆಗೆ ನಮಗೂ ಕೂಡ ಅಪರ್ಚುನಿಟೀಸ್ ಇದೆ ಕಂಬೋಡಿಯಾದಲ್ಲಿ. ಹೆಲ್ತ್ ಕೇರ್, Cambodians spend yearly, they spend nearly $1 billion to get treatment outside Cambodia. So there is a huge opportunity in healthcare sector in Cambodia. ಸೊ ದೇ ವಿಲ್ ಕಮ್ ಟು ಇಂಡಿಯಾ. No, India, they come to India also. They go to, previously they used to go to Thailand. Now it will take some time. It's like, both brothers are fighting each other for few days. It's like that. ಆ್ಯಂಡ್ ಇವಾಗ ವಿಯೆಟ್ನಾಮಿಗೆ ಹೋಗ್ತಾ ಇದ್ದಾರೆ, ಮಲೇಷ್ಯಾಕ್ಕೆ ಹೋಗ್ತಾ ಇದ್ದಾರೆ, ಇಂಡಿಯಾಕ್ಕೂ ಬರ್ತಿದ್ದಾರೆ. ಸೊ ಹೆಲ್ತ್ ಕೇರಲ್ಲಿ ಇಟ್ ಹ್ಯಾಸ್ ಹ್ಯೂಜ್ ಆಪರ್ಚುನಿಟಿ. ಆಮೇಲೆ ಎಜುಕೇಷನಲ್ಲಿ ಆಪರ್ಚುನಿಟಿ ಇದೆ. ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಬೋದು, ಮೆಡಿಕಲ್ ಕಾಲೇಜ್ ಮಾಡ್ಬೋದು ನಿಮಗೆ ಅಲ್ಲಿ. ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್ ಏನಾದರೂ ಇದ್ದರೆ ಅದನ್ನು ಅಲ್ಲಿಗೆ ತರ್ಬೋದು. ತುಂಬ ಇನ್ನೊಂದು ಕಂಬೋಡಿಯಾ ಹ್ಯಾಸ್ ಮೋರ್ ದೆನ್ 2500 ಗಾರ್ಮೆಂಟ್ ಫ್ಯಾಕ್ಟ್ರೀಸ್. ಮೋರ್ ದೆನ್ 1 million ಪೀಪಲ್ ಆರ್ ಎಂಪ್ಲಾಯ್ಡ್ ಇನ್ ಗಾರ್ಮೆಂಟ್ ಫ್ಯಾಕ್ಟ್ರೀಸ್. ಸೊ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟಿಗೆ ಅವಕಾಶ ಇದೆ, ಅದಕ್ಕೂ ಬರ್ಬೋದು. ಆಮೇಲೆ ಇನ್ಫ್ರಾ ಡೆವಲಪ್ಮೆಂಟಲ್ಲಿ ರೋಡ್ ಬಿಲ್ಡ್ ಮಾಡೋದಾದರೆ ಅಥವಾ ಗ್ರೀನ್ ಎನರ್ಜಿ, ಅದರಲ್ಲೂ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಅದಕ್ಕೂ ಆಪರ್ಚುನಿಟಿ ಇದೆ. ಪೋರ್ಟ್ಸ್ ಡೆವಲಪ್ಮೆಂಟ್ ಮಾಡೋದಾದರೆ ಅದಕ್ಕೂ ಆಪರ್ಚುನಿಟಿ ಇದೆ. ಅದು ಬಿಡಿ, ಟೂರಿಸಮ್ ಇಟ್ಸ್ ಅ ಹ್ಯೂಜ್ ಆಪರ್ಚುನಿಟಿ. ಓಕೆ, ಸೊ ಕಾಂಬೋಡಿಯಾ ಎಕ್ಸ್ಪ್ಲೋರ್ ಮಾಡುವಂಥದ್ದು ತುಂಬ ಇದೆ. ಹೌದು. ಅಂದರೆ ಬರುವವರು ಸ್ವಲ್ಪ ದಿನ ಇದ್ದು ಅಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ರೆ ಗೊತ್ತಾಗ್ತದೆ ಯಾವ ಥರ ಇದೆ ಅಂತ. ಹೌದು, ನಾನು ಅದೇ ಹೇಳೋದು. ಇವಾಗ ನಾವು ಎಲ್ಲ ಒಂದು 20 ವರ್ಷ 30 ವರ್ಷ ಮೊದಲು ಗಲ್ಫ್ ಕಂಟ್ರೀಸಿಗೆ ಹೋಗೋದೊಂದು ಕ್ರೇಜ್, ದುಬೈಗೆ ಹೋಗೋದು. ಕರೆಕ್ಟ್. ಯಾಕಂದರೆ ಆಪರ್ಚುನಿಟಿ ಇದೆ. ಇವಾಗ ನೀವು ಈ ಸೈಡ್ ಬನ್ನಿ, ವಿಯೆಟ್ನಾಮ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ವಿ ನೋ ದಿ ಆಪರ್ಚುನಿಟೀಸ್ ಇನ್ ವಿಯೆಟ್ನಾಮ್. ಕಾಂಬೋಡಿಯಾ ಇಟ್ಸ್ ಟೋಟಲಿ ಅನ್ಟ್ಯಾಪ್ಡ್ ಕಂಟ್ರಿ. ಅದೇ ನಾನು ಇನ್ವೈಟ್ ಮಾಡ್ತಾ ಇರೋದು, ಬನ್ನಿ ಕಾಂಬೋಡಿಯಾಕ್ಕೆ, ನೋಡಿ ನೀವು ಆಪರ್ಚುನಿಟೀಸ್ ಇದೆ. ಇನ್ವೆಸ್ಟ್ ಇನ್ ದ್ಯಾಟ್ ಕಂಟ್ರಿ ಆ್ಯಂಡ್ ಗ್ರೋ ಅಲಾಂಗ್ ವಿತ್ ದ್ಯಾಟ್ ಕಂಟ್ರಿ. ಸೊ ಹಾಗೆ ಜಾಬ್ ಆಪರ್ಚುನಿಟಿ ಬಗ್ಗೆ ಹೇಳ್ಬೋದು. ಅಂದರೆ ಸಾಧಾರಣವಾಗಿ ಫಾರಿನ್ ಕಂಟ್ರೀಸಿಗೆ ಜಾಬ್ಗೆ ತುಂಬ ಹೋಗ್ತಾರೆ. ಅದು ದುಬೈ ಆಗಿರ್ಬೋದು, ಬೇರೆ ಬೇರೆ ಕಂಟ್ರೀಸ್ಗಳಿಗೆ, ಅದು ಅಮೇರಿಕಾ ಎಸ್ಪೆಷಲಿ. ಬಟ್ ಯಾಕೆ ಕಾಂಬೋಡಿಯಾ ನೋಡಬೇಕಂತ ಅನ್ನಿಸ್ತದೆ ಎಸ್ಪೆಷಲಿ ಜಾಬ್? ನೀವು ಒಳ್ಳೆ ಟಾಪಿಕ್ ತೆಗೆದ್ರಿ. ಇವಾಗ ಜಾಬ್ ಆಪರ್ಚುನಿಟಿ ನಾವು ಕೆಲವರೆಲ್ಲ ಓದಿರ್ಬೋದು ನ್ಯೂಸಲ್ಲಿ ಎಲ್ಲ, ಏನಂದರೆ ಸ್ಕ್ಯಾಮ್ ಸೆಂಟರ್ಸ್ ಬಗ್ಗೆ. ಸೊ ದಯವಿಟ್ಟು ಕಾಂಬೋಡಿಯಾದಲ್ಲಿ ಯಾವುದೇ ಜಾಬ್ ಆಪರ್ಚುನಿಟಿ, ನಾಟ್ ಇವನ್ ಕಂಬೋಡಿಯಾ, ನಿಮಗೆ ಥೈಲ್ಯಾಂಡ್ ಆಗಲಿ, ವಿಯೆಟ್ನಾಮ್ ಆಗಲಿ, ಮಲೇಷ್ಯಾ ಆಗಲಿ, ಮಯನ್ಮಾರ್ ಆಗಲಿ, ಈ ಥರ ಕಂಟ್ರೀಸಲ್ಲಿ ಜಾಬ್ ಆಪರ್ಚುನಿಟೀಸ್ ಬಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ರಿಲೆವೆಂಟ್ ಎಂಬೆಸೀಸ್. ಓಕೆ. ಎಂಬೆಸಿ ಅವರು ಯಾವಾಗಲೂ ಅವರು ರೆಸ್ಪಾಂಡ್ ಮಾಡ್ತಾರೆ. ಅವ್ರದ್ದು ಇಮೇಲ್ ID ಇರುತ್ತೆ, ಫೋನ್ ನಂಬರ್ ಇರುತ್ತೆ. ಯು ಗೋ ಟು ಎಂಬೆಸಿ ಪೇಜ್, ವೆಬ್ಸೈಟ್, ಕಾಂಟ್ಯಾಕ್ಟ್ ದೆಮ್, ಎನ್ಕ್ವೈರ್. ಸುಮ್ಮನೆ ಡೈರೆಕ್ಟಾಗಿ ಜಾಬ್ ಸಿಕ್ಕಿದೆ ಅಂತ ಎದ್ದು ಬರಬೇಡಿ. ಅದು ನಮ್ಮ ಮೂರ್ಖತನ ಅಂತ ಹೇಳ್ಬೋದು ನಾವು. ಇಟ್ಸ್ ಅ ಸ್ಟುಪಿಡಿಟಿ. ಬಿಕಾಸ್ I personally know many people, they came to Cambodia by thinking that they got the job. ಅಂದರೆ ಅವ್ರೇನು ಮಾಡ್ತಾರೆ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಜಾಬ್ ಇದೆ ಅಂತ ಹೇಳಿ ಎಲ್ಲ ಕರ್ಕೊಂಡು ಹೋಗ್ತಾರೆ. ದಯವಿಟ್ಟು ಬರಬೇಡಿ. ಆ ಥರ ಇದ್ದರೆ ಎಂಬೆಸಿನ ಕಾಂಟ್ಯಾಕ್ಟ್ ಮಾಡಿ, ಕೇಳಿ, ಎನ್ಕ್ವೈರ್ ಮಾಡಿ, ಅಥವಾ ಕಾಂಬೋಡಿಯಾದಲ್ಲಿ ಯಾರಿದ್ದಾರೆ ಅವ್ರ ಜೊತೆ ಮಾತಾಡಿ.
ಅಥವಾ ನಾಟ್ ಇವನ್ ಕಂಬೋಡಿಯಾ, ಇವನ್ ಇನ್ ಸಿ ದಿ ಸ್ಕ್ಯಾಮ್ ಸೆಂಟರ್ಸ್ ಆರ್ ದೇರ್ ಇನ್ ಈಚ್ ಆ್ಯಂಡ್ ಎವ್ರಿ ಕಂಟ್ರಿ. ಸೊ ಯಾವುದೇ ಜಾಬ್ ಆಫರ್ ಯಾವುದೇ ಕಂಟ್ರಿನಲ್ಲಿ, ಇವನ್ ಇನ್ ದುಬೈ ಆಲ್ಸೋ, ಎವ್ರಿವೇರ್, ಇಫ್ ಯು ಗೆಟ್ ಎನಿ ಜಾಬ್ ಆಫರ್, ಫಸ್ಟ್ ಯು ಕಾಂಟ್ಯಾಕ್ಟ್ ಲೋಕಲ್ ಎಂಬೆಸಿ ಆ್ಯಂಡ್ ಎನ್ಕ್ವೈರ್, ಓಕೆ. ದೆನ್ ಯು ಟ್ರಾವೆಲ್. ಅದರ ಮೊದಲು ಬರಬೇಡಿ ದಯವಿಟ್ಟು. ಬಟ್ ರಿಯಲ್ ಆಗಿ ಜಾಬ್ ಆಪರ್ಚುನಿಟಿ ಜಾಬ್ ಆಪರ್ಚುನಿಟಿ, ಸೇ ಇಟ್ಸ್ ಅ ವೆರಿ ಸ್ಮಾಲ್ ಕಂಟ್ರಿ. ಜಾಬ್ ಆಪರ್ಚುನಿಟೀಸ್ ಇದೆ, ಐ ಟಿ ಸೆಕ್ಟರಲ್ಲಿದೆ, ಎಜುಕೇಷನ್ ಸೆಕ್ಟರಲ್ಲಿದೆ. ಬಟ್ ನಾವು ಇವಾಗ ನಮ್ಮಲ್ಲಿ ಎಂಟರ್ಪ್ರಿನರ್ಶಿಪ್ ಬೆಳೀತಾ ಇದೆ ಇಂಡಿಯಾದಲ್ಲಿ. ಸೊ ಯು ಕಮ್ ಆ್ಯಸ್ ಅನ್ ಎಂಟರ್ಪ್ರಿನರ್, ಇನ್ವೆಸ್ಟ್ ಇನ್ ದಟ್ ಕಂಟ್ರಿ ಆ್ಯಂಡ್ ಬಿಲ್ಡ್ ಯುವರ್ ಬಿಸ್ನೆಸ್. ಸೊ ಸ್ವಲ್ಪ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಗ್ಗೆ ನೋಡೋದಾದರೆ ಏನೆಲ್ಲ ಆಪರ್ಚುನಿಟಿ ಇದೆ? ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡೋದಾದರೆ, ಫ್ರಮ್ ಇಂಡಿಯಾ ಇಫ್ ಯು ವಾಂಟ್ ಟು ಎಕ್ಸ್ಪೋರ್ಟ್ ಎಫ್ ಎಮ್ ಸಿ ಜಿ ಪ್ರಾಡಕ್ಟ್ಸ್ ಓಕೆ ಹ್ಯಾಸ್ opportunity. Milk, you know, Cambodians consume nearly 60,000 liters of milk every day. ಓ, But internal production is very less. So if you are a milk distributor, long life milk, ಅಂದರೆ ಟೆಟ್ರಾ ಪ್ಯಾಕಲ್ಲಿ ಕಳಿಸೋದಾದರೆ, ಯು ಹ್ಯಾವ್ ಆನ್ ಆಪರ್ಚುನಿಟಿ ಇನ್ ಕಂಬೋಡಿಯಾ. ಓಕೆ. ಆ್ಯಂಡ್ ಇನ್ನೊಂದೇನೆಂದರೆ ಟೆಕ್ಸ್ಟೈಲ್ಸ್ ಸೆಕ್ಟರಲ್ಲಿ ಆಪರ್ಚುನಿಟಿ ಇದೆ. ವಿ ಹ್ಯಾವ್ ಮೋರ್ ದೆನ್ 2500 ಗಾರ್ಮೆಂಟ್ ಫ್ಯಾಕ್ಟ್ರೀಸ್. ಸೊ ಟೆಕ್ಸ್ಟೈಲಲ್ಲಿ ಆಪರ್ಚುನಿಟಿ ಸೊ ಇದೆ. ವಿ ಕ್ಯಾನ್ ಇಂಪೋರ್ಟ್. ರಿಟೇಲ್ ಸೆಕ್ಟರಲ್ಲಿ ಆಪರ್ಚುನಿಟಿ ಇದೆ, ಕ್ಲೋದಿಂಗ್ ರಿಟೇಲ್ ಅದರಲ್ಲೂ ಆಪರ್ಚುನಿಟಿ ಇದೆ. ಆಮೇಲೆ ಎಜುಕೇಷನಲ್ಲಿ ಆಪರ್ಚುನಿಟಿ ಇದೆ, ನಾನು ಹೇಳಿದ್ನಲ್ಲ. ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಅದೇ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಮಾಡ್ಬೋದು, ಎಫ್ ಎಮ್ ಸಿ ಜಿ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಮಾಡ್ಬೋದು, ಮಿಲ್ಕ್ ಎಕ್ಸ್ಪೋರ್ಟ್ ಮಾಡ್ಬೋದು ಇಲ್ಲಿಂದ. ಆಮೇಲೆ ಬೇರೆನೂ ಐಟಮ್ಸ್ ಯು ಕ್ಯಾನ್ ಎಕ್ಸ್ಪ್ಲೋರ್. ಇನ್ನೊಂದೇನೆಂದರೆ, ನಿಮಗೆ ಕಾಂಬೋಡಿಯಾ ಕಮ್ಸ್ ಅಂಡರ್ ಆಸಿಯಾನ್. ವೆನ್ ಯು ಆರ್ ಎಂಟರಿಂಗ್ ಇನ್ ಟು ಕಂಬೋಡಿಯನ್ ಮಾರ್ಕೆಟ್, ಯು ಆರ್ ಎಂಟರಿಂಗ್ ಇನ್ ಟು 650 ಮಿಲಿಯನ್ ಪೀಪಲ್ಸ್, ಅಂದರೆ ಪಾಪ್ಯುಲೇಷನ್ ಇರೋ ಆಸಿಯಾನ್ ಮಾರ್ಕೆಟ್ಗೆ. ದೆನ್ ಕಂಬೋಡಿಯಾ ಹ್ಯಾಸ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ವಿತ್ ಮೆನಿ ಕಂಟ್ರೀಸ್. ಆರ್ಸೆಪ್ ಇದೆ, ಚೈನಾ ಬೇಸ್ಡ್ ಆನ್, ಅಂದರೆ ಆರ್ಸೆಪ್ ಈಸ್ ಎನದರ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಆಮೇಲೆ ದೇ ಹ್ಯಾವ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ವಿತ್ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್. ಯುರೋಪಿಗೂ ಪ್ರಾಡಕ್ಟ್ ಕಳಿಸೋದಕ್ಕೆ ಈಸಿ. ಇಫ್ ಯು ವಾಂಟ್ ಟು ಸಮಥಿಂಗ್ ಟು ಚೈನಾ, ಯು ಕ್ಯಾನ್ ಯೂಸ್ ಕಂಬೋಡಿಯಾ. ಓಕೆ. ಆ ಥರ. ವಿತ್ ಇಂಡಿಯಾ ಆಲ್ಸೋ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಆಸಿಯಾನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ವಿ ಹ್ಯಾವ್. ಆಸಿಯಾನ್ ಫ್ರೀ ಟ್ರೇಡ್. ಸೊ ದ್ಯಾಟ್ ಇಂಪೋರ್ಟ್ ಮಾಡುವಾಗ ಡ್ಯೂಟೀಸ್ ಇರ್ಬೋದು. ಅದಕ್ಕೂ ಕೆಲವು ಇವಾಗ ರಾ ಕ್ಯಾಶು ನೀವು ಇಂಡಿಯಾಕ್ಕೆ ತರೋದಾದರೆ ಇಟ್ಸ್ ಡ್ಯೂಟಿ ಫ್ರೀ. ಸೊ ಅದು ಆ್ಯಸ್ ಪರ್ ದಿ ಅಗ್ರಿಮೆಂಟ್ ಇಟ್ ಕಮ್ಸ್. ಓಕೆ. ಸೊ ಕಾಂಬೋಡಿಯಾ ಆ್ಯಸ್ ಎ ಒಂದು ಕಂಟ್ರಿಯಾಗಿ ನೋಡಿದ್ರೆ ತುಂಬ ಆಪರ್ಚುನಿಟಿ ಇದೆ ಅಂತ ಅನಿಸ್ತದೆ. ನೀವು ಹೇಳ್ತಾ ಇರುವಾಗ ಗೊತ್ತಾಗ್ತಾಯಿತ್ತು ಯಾವ ಥರ ಅಲ್ಲಿ ಫುಲ್ ಆಪರ್ಚುನಿಟಿಗಳಿದೆ ಅಂತ. ಇಂಡಿಯನ್ ಟೂರಿಸಮ್ ಇದರಿಂದ ನೋಡೋದಾದರೆ ಅಲ್ಲಿ ಬಂದಾಗ ಅವರು ಹೇಗೆ ಎಕ್ಸ್ಪ್ಲೋರ್ ಮಾಡ್ಬೋದು ಅಥವಾ ಯಾವ ಥರ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಅನಿಸ್ತದೆ? ಫಸ್ಟ್ ಇಂಡಿಯನ್ ಟೂರಿಸ್ಟ್ ಆಗಿ ನೀವು ಸಿಮ್ರಿಪಿಗೆ ಬರಬೇಕು. ಓಕೆ. ಅಂಕೋರ್ ವಾಟ್, ದಟ್ಸ್ ದಿ ಪ್ರೈಮ್ ಡೆಸ್ಟಿನೇಷನ್. ಆಮೇಲೆ ಅಲ್ಲಿಂದ ನೀವು ಕೆಲವು ಜಾಗ ಇದೆ. ಒಂದು, ನೀವು ಬೀಚ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಶಿಯಾನೋಕ್ ವೆಲ್ ಅಂತ ಒಂದು ಸಿಟಿ ಇದೆ, ಬ್ಯೂಟಿಫುಲ್ ಸಿಟಿ. ಅಲ್ಲಿಗೆ ಬಂದುಬಿಟ್ಟು ಅಲ್ಲಿ ಬೀಚ್, ಅದು ಇಟ್ಸ್ ಅ ಬೀಚ್ ಸಿಟಿ. ಅಲ್ಲಿಂದ ಕೊಹ್ರಾಂಗ್ ಅಂತ ಐಲ್ಯಾಂಡ್ ಇದೆ, ಅಲ್ಲಿಗೆ ಹೋಗ್ಬೋದು. ಅರೌಂಡ್ 15-20 ಮಿನಿಟ್ಸ್, 30 ಮಿನಿಟ್ಸಲ್ಲಿ ಬ್ಯೂಟಿಫುಲ್ ಐಲ್ಯಾಂಡ್. ನಿಮಗೆ ಮಾಲ್ಡೀವ್ಸ್ ಎಲ್ಲ ಯಾವ ಥರ ಇದೆ ಅದೇ ಥರ ಫೀಲಿಂಗ್ ಇರುತ್ತೆ. ಓಕೆ. ಆಮೇಲೆ ಕೊಹ್ಕಾಂಗ್ ಅಂತ ಜಾಗ ಇದೆ, ಅಲ್ಲಿಗೆ ಹೋಗ್ಬೋದು. ಇಟ್ಸ್ ಅ ವೆರಿ ಗುಡ್ ಟೂರಿಸ್ಟ್ ಡೆಸ್ಟಿನೇಷನ್. ಆಮೇಲೆ ರತ್ನಗಿರಿ, ಮಂಡೋಲ್ಕಿರಿ ಅಂತ ಬ್ಯೂಟಿಫುಲ್ ಪ್ಲೇಸಸ್. ರತ್ನಗಿರಿ ಅಂತ ಜಾಗ ಇದೆ, ಅಲ್ಲಿ ಬನ್ಲಾಂಗ್ ಅಂತ, ಅಲ್ಲಿ ಒಂದು ಟ್ರೈಬ್ ಇದ್ದಾರೆ. ಇಟ್ಸ್ ದೇ ಲುಕ್ಸ್ ದೇರ್ ಟ್ರೆಡಿಷನ್ ಈಸ್ ಸಿಮಿಲರ್ ಟು ಅವರ್ ಮಿಜೋರಂ ಪೀಪಲ್. ಅವ್ರ ಥರನೇ ಡ್ರೆಸ್ ಇದೆ, ಅವ್ರದ್ದೇ ಕಲ್ಚರು. ಸೊ ಆಮೇಲೆ ಪೈಲಿನ್ ಅಂತ ಒಂದು ಜಾಗ ಇದೆ, ಪುರ್ಸಾತ್ ಅಂತ ಇನ್ನೊಂದು ಜಾಗ ಇದೆ, ಬ್ಯೂಟಿಫುಲ್ ಪ್ಲೇಸ್, ಬ್ಯೂಟಿಫುಲ್. ಪೈಲಿನ್ ಈಸ್ ಅನದರ್ ಬ್ಯೂಟಿಫುಲ್ ಪ್ಲೇಸ್. ತುಂಬಾ ಜಾಗ ಇದೆ ಅಲ್ಲಿ
ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಬಟ್ ಟೆಂಪಲ್ಸ್ ಹಳೆ 1000 ಇಯರ್ಸ್ 1500 ಇಯರ್ಸ್ ಓಲ್ಡ್ ಟೆಂಪಲ್ಸ್. ಸೊ ಅಲ್ಲಿ ಟೆಂಪಲ್ಸ್ ನೋಡಿದಾಗ ಆ ಗಾಡ್ಸಿನ ಹೆಸರು ಇಲ್ಲೇನಿದೆ ಅಲ್ಲಿ ಡಿಫ್ರೆಂಟ್ ಹೆಸರು ಅಥವಾ ಯಾವ ಥರ? ಫಾರ್ ಎಕ್ಸಾಂಪಲ್ ಇಲ್ಲಿ ಶಿವ ಅಂತ ಇಟ್ಕೊಂಡ್ರೆ ಹಾಂ, ಅಲ್ಲಿ ಅದನ್ನೇ ಬೇರೆ ಹೆಸರಲ್ಲಿ ಕರೀತಾರ ಹೇಗೆ? ಇಲ್ಲ, ಆಲ್ಮೋಸ್ಟ್ ಸಿಮಿಲರ್ ಹೆಸರುಗಳಿದ್ದಾವೆ. ಓಕೆ. ಸೊ ಆದರೆ ಅವರು ಇವಾಗ ಅಂದರೆ ಏನಾಗಿದೆ ಅಂದರೆ, ಹಿಂದೂಯಿಸಮ್ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲ ಅಲ್ಲಿ ಅವರಿಗೆ. ಎಲ್ಲ ದೇವರುಗಳು ಬುದ್ಧ ಈಗ ಓಕೆ ಅವರಿಗೆ. ಓಕೆ. ಬಟ್ ಇನ್ನು ನಮ್ಮ ಇತಿಹಾಸದಲ್ಲಿ ನೋಡಿದ್ರು ಅಲ್ಲಿ ಮೆನ್ಷನ್ ಇತ್ತು, ಕಾಂಬೋಡಿಯಾ ಅಂತ ಹೇಳುವ ಕಾಂಬೋಡಿಯಾ ರಾಜ ಇದೆಲ್ಲದರ ಮೆನ್ಷನ್ ಕೂಡ ಇತ್ತು ಇತಿಹಾಸವನ್ನು ನೋಡಿದಾಗ. ಅಥವಾ ನಾವು ಇವತ್ತು ಕೂಡ ಪುರಾಣದ ಕಥೆಗಳನ್ನು ತಗೊಂಡ್ರೆ ಅಲ್ಲಿ ಕಾಂಬೋಡಿಯಾದ ಮೆನ್ಷನ್ ಇದೆ. ಒಂದು ನಿಮಗೆ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಡೀಪ್ ಆಗಿದೆ ಅಂತ ಹೇಳಿದ್ರೆ, ನೀವು ಯಕ್ಷಗಾನವನ್ನೇ ತಗೊಳ್ಳಿ. ಯಕ್ಷಗಾನದಲ್ಲಿ ಈಗಲೂ ಕೂಡ ಕೆಲವು ಪ್ರಸಂಗಗಳಲ್ಲಿ ಕಾಂಬೋಡಿಯಾ ಅಂತ ಹೇಳೋದು ಬಂದೇ ಬರ್ತದೆ. ಕಾಂಬೋಡಿಯಾ ರಾಜ ಅವನ ಒಂದು ಇದು ಪ್ರೆಸೆನ್ಸ್ ಬರ್ತದೆ ಈಗಲೂ ಕೂಡ. ಸೊ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇದು ಇವಾಗಲೂ ಕೂಡ ಅಂದರೆ ಅಷ್ಟು ಡೀಪಾಗಿ ನಾವು ಕನೆಕ್ಟ್ ಆಗಿದ್ವಿ ಅಂತ ಹೇಳೋದಕ್ಕೊಂದು ಏನು ಹೇಳೋದು, ಒಂದು ಪ್ರೂಫ್ ಅಂತ ಹೇಳ್ಬೋದು. ಹೌದೌದು. ಸೊ ಹಾಗೆ ಬಹುಶಃ ಕಾಂಬೋಡಿಯಾ ಮತ್ತು ಇಂಡಿಯಾ ಇನ್ನಷ್ಟು ಏನು ಹೇಳೋದು, ನಾವು ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡಬೇಕಾದ ಅಗತ್ಯ ಇದೆ ಅಂತ ನನಗನ್ನಿಸ್ತದೆ. ಹೌದು, ಎಕ್ಸಾಕ್ಟ್ಲಿ. ಸಂಬಂಧ ಇನ್ನಷ್ಟು ಇದು ಟೈಮ್ ಅಂತ ಅನ್ನಿಸ್ತದೆ. ಇದು ದಿಸ್ ಇಸ್ ರೈಟ್ ಟೈಮ್. ಅಂದರೆ ನಾವು ಟ್ರಾವೆಲ್ ಮಾಡಬೇಕು. ಕಾಂಬೋಡಿಯನ್ಸ್ ಬರ್ತಾರೆ ಇಂಡಿಯಾಕ್ಕೆ. ನಾವೀಗ ಯಾವ ಥರ ನಾವು ಕಾಶಿ ಯಾತ್ರೆ ಮಾಡ್ತೀವಿ, ಕಾಂಬೋಡಿಯನ್ಸ್ ದೇ ಟ್ರಾವೆಲ್ ಟು ಬೋಧ್ಗಯಾ, ಗಯಾಕ್ಕೆ ಬರ್ತಾರೆ ಅವರು. ಬಟ್ ಬಿಸ್ನೆಸ್ ಟ್ರಾವೆಲ್ಸ್ ಜಾಸ್ತಿ ಆಗ್ತಾ ಇಲ್ಲ. ಟೂರಿಸಮ್ ನಮ್ಮ ಸೈಡಿಂದ ಜನ ಹೋಗ್ತಾ ಇಲ್ಲ ಆ ಸೈಡಿಗೆ. ನಾವು ಹೋಗಬೇಕು. We have to travel from here to Cambodia. India is emerging country and we are going to be third largest economy in the world, and our per capita income is increasing, and we are exploring new countries. Let's explore Cambodia. Banni Cambodia ke, come to Cambodia, come and visit. You see the country, explore the country. You will feel like you are at home. ಫುಡ್ಡು ಹಾಗೆ ಕೆಲವ್ರು ಕೇಳ್ತಾರೆ, ನಾವು ಅಲ್ಲಿ ಬಂದರೆ ಫುಡ್ ಸಿಗುತ್ತಾ, ಅಲ್ಲಿ ಎಲ್ಲ ನಾನ್ ವೆಜಿಟೇರಿಯನ್ಸ್ ತಿನ್ನೋದು. ದೆರ್ ಆರ್ ಪ್ಲೆಂಟಿ ಆಫ್ ವೆಜಿಟೇರಿಯನ್ ರೆಸ್ಟೋರೆಂಟ್ಸ್, ಇಂಡಿಯನ್ ರೆಸ್ಟೋರೆಂಟ್ಸ್. ಇವಾಗ ನೀವು ಪ್ನೊಂಪೆನ್ ಅಂತ ಕ್ಯಾಪಿಟಲ್ ಸಿಟಿ, ಅದರದ್ದು ಇತಿಹಾಸ ಇನ್ನೊಂದು. ಪ್ನೊಂಪೆನ್ ಚಕ್ತೋಮುಖ್ ಅಂತ ಹೇಳ್ತಾರೆ, ಅದನ್ನು ಚತುರ್ಮುಖ್ ಅಂತ ಆ ಸಿಟಿ ಒರಿಜಿನಲ್ ಹೆಸರು. ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಸಿಂಗಾಪುರ್ ವಾಸ್ ಡಿಸೈನ್, ಅಂದರೆ ಸಿಂಗಾಪುರದ್ದು ಪ್ಲ್ಯಾನ್ ಮಾಡಬೇಕಾದ್ರೆ ಪ್ನೊಂಪೆನ್ ಸಿಟಿನ ಪ್ಲ್ಯಾನ್ ನೋಡಿ ಅವ್ರು ಪ್ಲ್ಯಾನ್ ಮಾಡಿದ್ದು ಅಂತ. ಇಟ್ ವಾಸ್ ಅ ಡೆವಲಪ್ಡ್ ಕಂಟ್ರಿ ಕಂಬೋಡಿಯಾ ಇನ್ 1960s. ರಾಯಲ್ ಯೂನಿವರ್ಸಿಟಿ ಆಫ್ ಪ್ನೊಂಪೆನ್ ಅಂತ, ನೌ ಆಲ್ಸೋ ಇಟ್ಸ್ ಒನ್ ಆಫ್ ದಿ ಟಾಪ್ ಯೂನಿವರ್ಸಿಟೀಸ್ ಇನ್ ದಿ ವರ್ಲ್ಡ್. ಸೊ ಬಂದು ಎಕ್ಸ್ಪ್ಲೋರ್ ಮಾಡಿ, ನೋಡಿ. ಯಾವುದೇ ಡೌಟ್ ಇದ್ದರೂ, ಏನೇ ಪ್ರಾಬ್ಲಮ್ ಇದ್ದರೂ ನನ್ನ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ನನ್ನ ಕೊಲೀಗ್ಸ್ ನಂಬರ್ ಕೊಡ್ತೀನಿ. ಆ್ಯಂಡ್ ಆಲ್ಸೋ ಇನ್ನೊಂದೇನಂತ ಹೇಳಿದ್ರೆ, ಅಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡಿದಾಗ ಅಲ್ಲಿರೋ ಅಪರ್ಚುನಿಟಿ ಬಗ್ಗೆ ಇನ್ನಷ್ಟು ಜಾಸ್ತಿ ಗೊತ್ತಾಗ್ತದೆ ಅಂತ. ಹೌದು. ಅಥವಾ ನೀವು ನೋಡಿದಾಗ ಅಲ್ಲೇನೋ ಒಂದು ಪ್ರಾಬ್ಲಮ್ ಇರ್ಬೋದು, ಅದಕ್ಕೆ ನೀವು ಸೊಲ್ಯೂಷನ್ ಕೊಡ್ಬೋದು, ಅಥವಾ ಆ ಥರ ಏನಾದ್ರು ಒಂದು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ಡೆಫಿನೆಟ್ಲಿ. ಇಷ್ಟೊತ್ತು ತುಂಬ ವಿಚಾರವನ್ನು ಹೇಳಿದ್ರಿ ನೀವು. ಕಾಂಬೋಡಿಯಾದ ಬಗ್ಗೆ ಆಗಿರ್ಬೋದು, ಅಲ್ಲಿರೋ ಅಪರ್ಚುನಿಟಿಗಳ ಬಗ್ಗೆ ಆಗಿರ್ಬೋದು, ಅಲ್ಲಿ ಬಂದು ಬಿಸ್ನೆಸ್ ಮಾಡೋದಿದ್ರೆ ಯಾವ ಥರ ಅಪರ್ಚುನಿಟಿ ಇದೆ ಅಂತ. ನಾನು ಹೇಳೋದಿಷ್ಟೇ, ಏನು ಅಂತ ಹೇಳಿದರೆ, ಯಾರಿಗಾದರೂ ಬಿಸ್ನೆಸ್ ಅಪರ್ಚುನಿಟಿ ಅಂತ ಹೇಳಿದರೆ, ಬಿಸ್ನೆಸ್ ಮಾಡಬೇಕು ಅಂತಿದ್ದರೆ, ಅಥವಾ ಅಲ್ಲಿ ಆ್ಯಸ್ ಎ ಟೂರಿಸ್ಟಾಗಿ ನೀವು ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡಿದರೆ, ಖಂಡಿತವಾಗಿಯೂ ನಾನು ನಂಬರ್ ಕೊಟ್ಟಿರ್ತೇನೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಅಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ಸ್ ಬರಲಿ, ಏನೇ ಇರಲಿ, ಖಂಡಿತವಾಗಿಯೂ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಅನ್ನಿಸ್ತದೆ. ಪ್ರತಿಯೊಬ್ಬರು ಕೂಡ ಕಾಂಬೋಡಿಯಾ ಕಡೆ ನೋಡಿ, ಆದಷ್ಟು ಕಾಂಬೋಡಿಯಾಕ್ಕೆ ಹೋಗಿ. ಈ ವರ್ಷದ ನಿಮ್ಮ ಟ್ರಿಪ್ಪಲ್ಲಿ ಕಾಂಬೋಡಿಯಾ ಕೂಡ ಒಂದು ದೇಶ ನಿಮ್ಮ ಆಯ್ಕೆ ಆಗಿರಲಿ ಅಂತೇಳಿ ನಾನು ಹೇಳ್ತೇನೆ. ನಿಜವಾಗ್ಲೂ ಪ್ಲೀಸ್ ಕಂಬೋಡಿಯಾಕ್ಕೆ ವಿಸಿಟ್ ಮಾಡಿ. ನೀವು ಬಿಸ್ನೆಸ್ ಮಾಡೋದಾದರೂ ಬನ್ನಿ, ಟೂರಿಸ್ಟ್ ಆಗಿಯೂ ಬನ್ನಿ, ಎಕ್ಸ್ಪ್ಲೋರ್ ಕಂಬೋಡಿಯಾ. ಸೊ ನೀವು ಯಾವುದೇ ಟೈಮಲ್ಲಿ ಬರ್ಬೋದು. ಯು ಕ್ಯಾನ್ ಕಮ್, ಪ್ಲೀಸ್ ವಿಸಿಟ್ ಕಂಬೋಡಿಯಾ. ಥ್ಯಾಂಕ್ ಯು, ತುಂಬ ಧನ್ಯವಾದ. ಥ್ಯಾಂಕ್ ಯು. ಸೊ ನೀವು ಸಮಯ ಕೊಟ್ಟು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ.